ಎಸ್ ಯಾರಿಗೆ ಬೇಕು? ಎಲ್ಲರಿಗೂ ಬೇಕು. ಎಲ್ರಿಗೂ ಬೇಕು. ಜೀವನದಲ್ಲಿ ಬದಲಾವಣೆ ಆಗಬೇಕು ನಾಸ ಎಲ್ರಿಗೂ ಇದೆಯೇ ಇಲ್ವಾ? ಎಸ್ ನಾನು ಒಂದು ಪಾಯಿಂಟ್ ಹೇಳ್ತೀನಿ, ಭಗವಂತ ಪ್ರತಿದಿನ ಪ್ರತಿ ಕ್ಷಣ ಎಲ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಅದನ್ನ ಬದಲಾವಣೆ ಮಾಡ್ಕೊಳ್ಳೋದು ಯಾರ ಕೈಲಿದೆ? ಎಲ್ಲಿದೆ? ನಮ್ಮ ಕೈಲಿದೆ. ಸಿಂಪಲ್ ಆಗಿ ಹೇಳ್ತೀನಿ, ಹೊರಗಡೆ ಸಕ್ಸಸ್ಫುಲ್ ಪೀಪಲ್ ಇದಾರೆ ಏನು ಹೊರಗಡೆ? ಪ್ರಪಂಚದ ಹೊರಗಡೆ ನಿಮ್ಮ ಸಮಾಜದಲ್ಲಿ ಸಕ್ಸಸ್ಫುಲ್ ಅಂದ್ರೆ ಏನು? ಹಣ ಸಂಪಾದನೆ ಮಾಡಿರೋರು ಇದರ ಇಲ್ವಾ? ಯಾರಾದ್ರೂ ನಿಮ್ಮನ್ನ ಕರೆದು ಸರ್ ಹಣ ಸಂಪಾದನೆ ಮಾಡೋದು ಹೆಂಗೆ ಅಂತ ಏನಾದ್ರು ಹೇಳ್ಕೊಡ್ತಾ ಇದ್ದಾರಾ? ಎನಿಬಡಿ? ನಿಮ್ಮ ರಿಲೇಷನ್ಸ್ ಅಲ್ಲಿ ನಿಮ್ಮ ಒಡ ಹುಟ್ಟಿದವರು ಯಾರು ಹೇಳ್ತಾ ಇದ್ದಾರಾ ಹಣ ಸಂಪಾದನೆ ಮಾಡೋದು ಹೀಗೆ ಬಾ ನಾನು ಹೇಳ್ಕೊಡ್ತೀನಿ ಸೀಕ್ರೆಟ್? ಎನಿಬಡಿ? ಯಾರು ಎಲ್ಲೂ ಏನ್ ಮಾಡಲ್ಲ, ಹೇಳ್ಕೊಡಲ್ಲ. ಯಾಕೆ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಕ್ಸಸ್ಫುಲ್ ಪೀಪಲ್ ಎನ್ಕರೇಜ್ ಅದರ್ಸ್ ಟು ಬಿ ಸಕ್ಸಸ್ಫುಲ್. ಅಂದ್ರೆ ಏನು? ಸಕ್ಸಸ್ಫುಲ್ ಪೀಪಲ್ ಇನ್ನೊಬ್ಬ ಸಕ್ಸಸ್ಫುಲ್ ಪೀಪಲ್ ಏನ್ ಮಾಡ್ತಾರೆ? ಎನ್ಕರೇಜ್ ಮಾಡ್ತಾರೆ, ಮಾಡಲ್ವಾ? ಆದ್ರೆ ಅದು ಹೊರಗಡೆ ಪ್ರಪಂಚದಲ್ಲ, ಒನೋರಲ್ಲಿ ಯಾವ್ದ್ರಲ್ಲಿ ಅಂತಂದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇವತ್ತು ಇಲ್ಲಿ ಎಷ್ಟೊಂದು ಜನ ಸಕ್ಸಸ್ ಆಗ್ತಾ ಇದೀವಿ, ನೀವು ಸಕ್ಸಸ್ ಆಗಿ ಅಂತ ಏನ್ ಮಾಡ್ತಾ ಇದೀವಿ? ಎಲ್ರಿಗೂ ಏನ್ ಮಾಡ್ತಾ ಇದೀವಿ? ಪ್ರೇರೇಪಣೆ ಕೊಡ್ತಾ ಇದೀವಿ. ನಾನು ಹಿಂಗ್ ಮಾಡ್ತಾ ಇದ್ದೀನಿ, ಎಸ್ ಬಾ ನನ್ನ ಜೊತೆ ಸಕ್ಸಸ್ ಆಗೋ ಅಂತ ಏನ್ ಮಾಡ್ತಾ ಇದೀವಿ? ನಾವು ಹೇಳ್ತಾ ಇದೀವಿ. ಈ ಒಂದು ಇಂಡಸ್ಟ್ರಿಯಲ್ಲಿ ಕಳೆದ 10 ವರ್ಷದಲ್ಲಿ ಹೇಳೋದಾದ್ರೆ ಕರೋಡ್ಪತಿಗಳನ್ನ ಕ್ರಿಯೇಟ್ ಮಾಡುವಂತ ಇಂಡಸ್ಟ್ರಿ ಯಾವ್ದಾದ್ರು ಇದ್ರೆ ಯಾವ ಇಂಡಸ್ಟ್ರಿ ಅದು? ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಲ್ವಾ? ಒಂಚೂರು ಹೊಡಿಗಿದ್ರೆ ಜೋರ ಆದರೆ ಈ ಒಂದು ಇಂಡಸ್ಟ್ರಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಹೆಚ್ಚು ಯಾವ್ದು? ಯಾವ ಇಂಡಸ್ಟ್ರಿ? ಅದು ಹೇಳ್ತಾರೆ. ಪಾಸಿಟಿವ್ ಎಷ್ಟಿದೆಯೋ ನೆಗೆಟಿವ್ ಅಷ್ಟೇ ಇದೆ. ಹಣ್ಣು ಬಿಟ್ಟಿರೋ ಮರಕ್ಕೆ ಏನ್ ಮಾಡೋದು ನಾವು? ನೋಡಿ, ನಿಜನ ಸುಳ್ಳ? ಫಾರ್ ಎಕ್ಸಾಂಪಲ್, ನೀವೆಲ್ಲರೂ ಕೂಡ ನದಿ ತೀರ ಹತ್ರ ಇದ್ದೀರಾ, ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನದಿ ತೀರದಲ್ಲಿ ವಾಕ್ ಮಾಡ್ಕೊಂಡು ನೋಡ್ಕೊಬೇಕಾದ್ರೆ ಬಿದ್ದು ಆ ನದಿ ನೀರು ತುಂಬಾ ಇತ್ತು, ಮುಳುಗೋಗಿ ಹೆಚ್ಚು ಕಡಿಮೆ ಆದ್ರೆ ಯಾರು ತಪ್ಪು? ನದಿ ನೀರು ತುಂಬಿರೋದೇ ತಪ್ಪ ಅಥವಾ ನಿಮ್ಗೆ ಈಜು ಬರ್ದೇ ತಪ್ಪ? ಅಲ್ಲಿಗೆ ನಾವು ಏನ್ ಕಲಿಬೇಕಿತ್ತು? ಈಜು ಕಲಿತಿದ್ರೆ ಫ್ರೆಂಡ್ಸ್